ಹಾರ್ಮುಜ್ ಜಲಸಂಧಿ ವಿಚಾರದಲ್ಲಿ ಅಮೆರಿಕಾಗೆ ಬಿಗ್ ಶಾಕ್. ಅಧ್ಯಕ್ಷ ಟ್ರಂಪ್ ಮನವಿ ತಿರಸ್ಕರಿಸಿದ ಮಿತ್ರ ರಾಷ್ಟ್ರಗಳು ಅಮೆರಿಕ ಕೈಬಿಟ್ಟ ಜಪಾನ್, ಆಸ್ಟ್ರೇಲಿಯಾ, ದಕ್ಷಿಣ ಕೊರಿಯಾ. ಇರಾನ್ ಅಮೆರಿಕ ಯುದ್ಧದ ಮಧ್ಯೆ ಪ್ರಪಂಚದ ಅತಿ ಮುಖ್ಯ ತೈಲ ಮಾರ್ಗವಾದ ಹಾರ್ಮುಜ್ ಜಲಸಂಧಿ ಅಸ್ತವ್ಯಸ್ತಗೊಂಡಿದೆ. ಇಲ್ಲಿ ದಿನಕ್ಕೆ ವಿಶ್ವದ ತೈಲದ 1/5 ಭಾಗ ಸಾಗಣೆಯಾಗುತ್ತೆ. ಇರಾನ್ ದಾಳಿ ಮಾಡುತ್ತಿರೋದ್ರಿಂದ ತೈಲ ಟ್ಯಾಂಕರ್ಗಳಿಗೆ ಭಯ ಉಂಟಾಗಿದೆ. ಇದರಿಂದ ತೈಲ ಬೆಲೆಗಳು ಏರುತ್ತಿವೆ. ಈ ಸಮಸ್ಯೆಯನ್ನು ಪರಿಹರಿಸಲು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧ ನೌಕೆಗಳನ್ನು ಕಳುಹಿಸುವಂತೆ ಹಲವು ದೇಶಗಳಿಗೆ ಒತ್ತಾಯಿಸಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನು ಸುರಕ್ಷಿತವಾಗಿಡಲು ಸುಮಾರು 7 ದೇಶಗಳ ಯುದ್ಧ ನೌಕೆಗಳನ್ನು ನಿಯೋಜಿಸುವಂತೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒತ್ತಾಯಿಸಿದರು. ಆದರೆ ಕೆಲವು ದೇಶಗಳು ಇದಕ್ಕೆ ನಿರಾಕರಿಸಿದ್ದು ಟ್ರಂಪ್ಗೆ ಮತ್ತೆ ನಡೆಯಾಗಿದೆ. ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಚೀನಾ, ಫ್ರಾನ್ಸ್, ಜಪಾನ್, ದಕ್ಷಿಣ ಕೊರಿಯಾ, ಬ್ರಿಟನ್ ಮತ್ತು ಇತರ ದೇಶಗಳು ತಮ್ಮ ಯುದ್ಧ ನೌಕೆಗಳನ್ನು ಕಳುಹಿಸಬೇಕು. ಈಗಾಗಲೇ ಸುಮಾರು 7 ದೇಶಗಳನ್ನು ಸಂಪರ್ಕಿಸಿದ್ದೇನೆ. ತೈಲ ಅವಲಂಬಿತ ದೇಶಗಳು ರಕ್ಷಣೆ ಮಾಡಬೇಕು ಅಂತ ವಾದಿಸಿದರು. ಆದರೆ ಟ್ರಂಪ್ ಒತ್ತಾಯಕ್ಕೆ ಹಲವು ಮಿತ್ರ ರಾಷ್ಟ್ರಗಳು ನಿರಾಕರಿಸಿವೆ. ಈಗಾಗಲೇ ನೌಕೆಗಳನ್ನು ಕಳುಹಿಸೋದಿಲ್ಲ ಅಂತ ಆಸ್ಟ್ರೇಲಿಯಾ ಕಡ್ಡಿ ಮುರಿದಂತೆ ಹೇಳಿದೆ. ಜಪಾನ್ ಕೂಡ ಸಂಯಮ ತೋರಿದೆ. ದಕ್ಷಿಣ ಕೊರಿಯಾ ಕೂಡ ಇನ್ನು ಸಮಾಲೋಚನೆಯಲ್ಲಿ ತೊಡಗಿದೆ. ಬ್ರಿಟನ್ ರಾಜತಾಂತ್ರಿಕ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದೆ. ಒಟ್ಟಲ್ಲಿ ಈ ಪರಿಸ್ಥಿತಿಯು ವಿಶ್ವ ಆರ್ಥಿಕತೆಗೆ ದೊಡ್ಡ ತೊಂದರೆಯಾಗಿದೆ. ತೈಲ ಬೆಲೆ ಏರಿಕೆಯಿಂದ ಭಾರತ ಸೇರಿದಂತೆ ಆಮದುದಾರ ದೇಶಗಳು ಬಾಧಿತವಾಗ್ತಾ ಇವೆ. ಹಾರ್ಮುಜ್ ಜಲಸಂಧಿಯ ಸುರಕ್ಷತೆ ಎಲ್ಲರಿಗೂ ಮುಖ್ಯವಾಗಿದೆ. ಆದರೆ ದೇಶಗಳು ತಮ್ಮ ಹಿತಾಸಕ್ತಿಗಳನ್ನು ಮೊದಲು ನೋಡುತ್ತಿವೆ. ಈ ಸಮಸ್ಯೆಗೆ ರಾಜತಾಂತ್ರಿಕ ಪರಿಹಾರ ಅಗತ್ಯವಾಗಿದೆ ಎಂಬುದು ಎಲ್ಲರ ಅಭಿಪ್ರಾಯವಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.